ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಲಾಸ್ಟ್ ವಿಡಿಯೋ 25,000 ಓಡಿದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ 1500 ಲೈಕ್ಸ್ ಕೂಡ ಬಂದಿದೆ. ಇದೆಲ್ಲದು ನಿಮ್ಮಿಂದನೇ. ಥ್ಯಾಂಕ್ ಯು ಸೋ ಮಚ್. ಸೊ ನಾವು ಇವತ್ತು ನಿಮಗೆ ತಂದಿರೋದು ದೇವರಾಜ್ ಅರಸು ಸ್ಕಾಲರ್ಶಿಪ್. ಸೊ ಈ ಸ್ಕಾಲರ್ಶಿಪ್ ಅಲ್ಲಿ ಏನು ಅಂದ್ರೆ 10,000 ಇಂದ 25,000 ತನಕ ನಿಮಗೆ ಕೊಡ್ತಾರೆ. ಸೊ ಈ ಎಲಿಜಿಬಿಲಿಟಿ ಆಗಿರ್ಬೋದು, ಯಾರ್ಯಾರಿಗೆ ಅವೈಲ್ ಮಾಡ್ಕೋಬಹುದು, ಇದು ನಿಮ್ ಕ್ಯಾಸ್ಟ್ ಏನಿರಬೇಕು, ಪ್ರತಿಯೊಂದು ಬಗ್ಗೆ ನಾವು ಇದ್ರಲ್ಲಿ ಮಾತಾಡೋಣ. ಈಗ ವರುಣ್ ನಿಮಗೆ ಫಸ್ಟ್ ಇಂದ ಎಕ್ಸ್ಪ್ಲೇನ್ ಮಾಡ್ತಾನೆ ಹೇಗೆ ಅಪ್ಲೈ ಮಾಡೋದು, ಎಲ್ಲಿ ಅಪ್ಲೈ ಮಾಡೋದು ಅಂತ. ಕಮ್ ಆನ್, ಲೆಟ್ಸ್ ಗೋ. ಸೊ ಫ್ರೆಂಡ್ಸ್, ನಿಮಗೆಲ್ಲ ಡೌಟ್ ಇರ್ಬೋದು, ಇವ್ರು ಕೊಡ್ತಾರಾ ಕೊಡಲ್ವಾ ಅಂತ. ಇದಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ ನಾನು ಮತ್ತೆ ಶರಣ್ಯ. ಯಾಕಂದ್ರೆ ನಾವಿಬ್ರು ಕೂಡ 12th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಅಪ್ಲೈ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮಿಬ್ರಿಗೆ ಸಿಕ್ಕಿರಲಿಲ್ಲ. ಏನಕ್ಕಂದ್ರೆ ತುಂಬಾ ಕಡಿಮೆ ಸ್ಲಾಟ್ಸ್ ಇರುತ್ತೆ ಅದರಲ್ಲಿ. ಯಾಕಂದ್ರೆ ಎಲ್ಲರಿಗೂ ಸ್ಪಾನ್ಸರ್ ಮಾಡೋಕ್ಕಾಗಲ್ಲ. ಸೊ ಇನ್ನೊಂದೇನಂದ್ರೆ ನಮ್ಮ ಫ್ರೆಂಡ್ಸಿಗೆ ಪ್ರತಿಯೊಬ್ಬರಿಗೂ ಸಿಕ್ಕಿತ್ತು, ಒಂದು 7 ಜನಕ್ಕೆ ಸಿಕ್ಕಿತ್ತು. ಸೊ ಇಟ್ ವಾಸ್ ವೆರಿ ಹೆಲ್ಪ್ಫುಲ್ ಫಾರ್ ದ್ಯಾಮ್. ಮತ್ತೆ ಇನ್ನೊಂದೇನಂದ್ರೆ 2026 ಸ್ಕಾಲರ್ಶಿಪ್ ಇದು. ಸೊ ಡೆಫಿನೆಟ್ಲಿ ನಿಮಗೆ ನಾನು ಏನೇನು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಬೇಕಂತ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಸೊ ಇವಾಗ ಬರೋಣ ಎಲಿಜಿಬಿಲಿಟಿ. ಮತ್ತೆ ಎಲಿಜಿಬಿಲಿಟಿ ಬಂದ್ರೆ 10th 11th 12th ಸ್ಟ್ಯಾಂಡರ್ಡ್ ಎಲ್ಲರೂ ಪ್ರತಿಯೊಬ್ಬರು ಅಪ್ಲೈ ಮಾಡಬಹುದು. ಇದು ವರ್ಷಕ್ಕೆ ಕ್ಯಾಲ್ಕುಲೇಟ್ ಆಗುತ್ತೆ. ಮತ್ತೆ ಮಿನಿಮಮ್ 10 to 25,000 ನಿಮ್ದು OBC-ನ ಇಲ್ಲ ಯಾವ ಕ್ಯಾಟಗರಿ, SC ST ಪ್ರತಿಯೊಂದು ಕ್ಯಾಶ್ ಮೇಲೇನೂ ಬರುತ್ತೆ. ಬಟ್ ನೆನ್ಪಿಟ್ಕೊಳ್ಳಿ, ಜನರಲ್ ಅವ್ರಿಗೆ ಬರೋದಿಲ್ಲ. ಡೆಫಿನೆಟ್ಲಿ ಪ್ಲೀಸ್ ನೆನ್ಪಿಟ್ಕೊಳ್ಳಿ, ಜನರಲ್ ಅವರು ಮತ್ತೆ ಕ್ರೀಮಿ ಲೇಯರ್ ಅಂದ್ರೆ ನಿಮ್ಮ ಪೇರೆಂಟ್ಸ್ ಯಾರಾದರೂ ಗವರ್ನಮೆಂಟ್ ಜಾಬ್ ಅಲ್ಲಿ ಇದ್ರೆ ನಿಮಗೆ ಈ ಸ್ಕಾಲರ್ಶಿಪ್ ಬರೋದೇ ಇಲ್ಲ. ಇದ್ರ ಹೆಸರೇ ದೇವರಾಜ್ ಅರಸು ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ. ಸೊ OBC ಯಾರ್ಯಾರು ಇದ್ದೀರಾ ಅಪ್ಲೈ ಮಾಡ್ಬೋದು, SC ST ಕೂಡ ಈಸಿಯಾಗಿ ಅಪ್ಲೈ ಮಾಡ್ಬೋದು. ನೋ ವರೀಸ್, ಕಮ್ ಆನ್ ಗೈಸ್. ಮತ್ತೆ ಮೆರಿಟ್ ಸೆಲೆಕ್ಷನ್ ಅಂತ ಮಾತಾಡಿದ್ರೆ ಇದರಲ್ಲಿ 80 to 90% ಇರೋರು ಮಾತ್ರ ಅಪ್ಲೈ ಮಾಡೋಕ್ಕಾಗೋದು. ಮತ್ತೆ ಹಾಕಿರಿ, ಹೆಂಗಾದ್ರೂ ಆಗಲಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು 65-70 ಇದ್ರೂ ಹಾಕಿ, ಸಿಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಯಾಕಂದ್ರೆ ನನ್ನ ಫ್ರೆಂಡ್ಸಿಗೆ ಕೂಡ ಸಿಕ್ಕಿದೆ. ಸೊ ಗೈಸ್, ಏನು ನಿಮ್ದು ಕಮ್ಮಿ ಪರ್ಸೆಂಟೇಜ್ ಇದೆ ಅಂತ ನೀವೇನು ಹಿಂದೆ ಜರಿಬೇಡಿ, ನೀವು ಆರಾಮಾಗಿ ಅಪ್ಲೈ ಮಾಡಿ. ಯಾಕಂದ್ರೆ ಒಂದೊಂದ್ಸಲಿ 80-90% ತೆಗ್ದಿರೋರು ಅಪ್ಲೈ ಮಾಡಿರಲ್ಲ, ಅವಾಗ ನಿಮಗೆ ಸಿಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಲೋನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದು ನಮ್ಮಿಬ್ರಿಗೂ ಸ್ಯಾಂಕ್ಷನ್ ಆಗಿದೆ ವಿತ್ ಪ್ರೂಫ್. ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ನಾವು ಇಂಜಿನಿಯರಿಂಗಿಗೆ ₹1 ಕಟ್ಟಿಲ್ಲ. ಸೊ ಈಗ ಇದ್ರ ಬಗ್ಗೆ ನೋಡೋಣ ಬನ್ನಿ. ಮತ್ತೆ ಪ್ರೊಸೀಜರ್ ಲಿಂಕ್ ಬಗ್ಗೆ ನೀವೇನಾದ್ರೂ ಕೇಳಿದ್ರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ಓಪನ್ ಮಾಡಿಬಿಟ್ಟು ಹೆಂಗ್ ಅಪ್ಲೈ ಮಾಡೋದಂತ ಪ್ರತಿಯೊಂದು ತೋರಿಸ್ತೀನಿ. ಡಾಕ್ಯುಮೆಂಟ್ಸ್ ಏನೇನು ಮೇನ್ ಅಂದ್ರೆ 2nd PU ಮಾರ್ಕ್ಸ್ ಕಾರ್ಡ್ಸ್, 10th ಮಾರ್ಕ್ಸ್ ಕಾರ್ಡ್ಸ್, ನಿಮ್ಮ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್, ನಿಮ್ಮ ಆಧಾರ್ ಕಾರ್ಡ್, ಪ್ರತಿಯೊಂದು ನಿಮ್ದು ಒಂದು ಹಾರ್ಡ್ ಕಾಪಿ ಮತ್ತೆ ಒಂದು ಸಾಫ್ಟ್ ಕಾಪಿ ಇರಲೇಬೇಕು ನಿಮ್ಮ ಹತ್ರ. ಇನ್ನೊಂದು ಮೈನ್ ಆಗಿ ಏನು ಅಂದ್ರೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತೆ ಪ್ಯಾನ್ ಕಾರ್ಡ್, ಈ ಎರಡು ಕೂಡ ಇರಬೇಕು. ಎಲ್ಲದೂ ಒಂದು ಪೇಪರ್ ಪೆನ್ ತಗೊಂಡು ನೋಟ್ ಮಾಡಿ ಇಟ್ಕೊಳ್ಳಿ. ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಅವರು ದುಡ್ಡು ಹಾಕ್ಬೇಕಂದ್ರೆ ನಿಮಗೆ ಡೈರೆಕ್ಟ್ ಆಗಿ ನಿಮ್ಮ ನಂಬರ್ ಇಂದ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಮೇನ್ ಅಕೌಂಟ್ ನಂಬರ್ ಏನು ಪಾಸ್ಬುಕ್ ಕೊಟ್ಟಿರ್ತೀರಾ ಅದಕ್ಕೇನೆ ಡೈರೆಕ್ಟ್ಲಿ ವರ್ಷಕ್ಕೂ ಹಾಕ್ತಾರೆ. ಮತ್ತೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಯಾಕಂದ್ರೆ ನಮ್ಮ ಫ್ರೆಂಡ್ಸಿಗೆ ಬಂದಿರೋ ನಾವೇ ನೋಡಿದೀವಿ. ಸೊ ಪ್ಲೀಸ್ ಡೂ ಇಟ್ ಗೈಸ್. ಮತ್ತೆ ಇದೇ ತರ ಮೋಟಿವೇಶನಲ್ ವಿಡಿಯೋಸ್ ನಿಮಗೆ ಏನಾದರೂ ಬೇಕಿದ್ರೆ ನಮ್ಮನ್ನು ಲೈಕ್ ಮಾಡಿ, ಅಂದ್ರೆ ನಮ್ಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ. ಮತ್ತೆ ಸಬ್ಸ್ಕ್ರೈಬ್ ಮಾಡಿರ್ಲೇಬೇಕು ನೀವು. ನಾವು ಗೈಸ್ ಆಗ್ಲೇ ಹೇಳ್ದಂಗೆ ದೇವರಾಜ್ ಅರಸು ಲೋನ್ ನಮ್ಮಿಬ್ರಿಗೂ ಸ್ಯಾಂಕ್ಷನ್ ಆಯ್ತಲ್ಲ, ಲೈಕ್ 3,60,000 ನನಗೆ ಬಂತು, ಇವನಿಗೆ 3,20,000 ಬಂತು. ಇದನ್ನ ವಿತ್ ಪ್ರೂಫ್ ತೋರಿಸ್ತೀವಿ. ಸೊ ಈ ವಿಡಿಯೋಗೆ ಏನಾದರೂ 1000 ಲೈಕ್ಸ್ ಪ್ಲಸ್ ಬಂದು 50,000 ವ್ಯೂಸ್ ಆದ್ರೆ ಆ ವಿಡಿಯೋನ ನಿಮಗೆ ಇನ್ನು ಸ್ವಲ್ಪ ದಿವಸದಲ್ಲೇ ಲಾಂಚ್ ಮಾಡ್ತೀವಿ. ಮೇ ಬಿ ಇನ್ನು 2 to 3 days ಅಲ್ಲೇ ಲಾಂಚ್ ಮಾಡ್ತೀವಿ. ಬಟ್ ನೆನ್ಪಿಡ್ಕೊಳ್ಳಿ, ಅಟ್ಲೀಸ್ಟ್ 30,000 ಪ್ಲಸ್ ಆದ್ರೂ ಮಾಡಿ ವ್ಯೂಸ್ನ. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಗೋ ಗೈಸ್. ಫ್ರೆಂಡ್ಸ್, ನಿಮಗೆ ಏನೇ ಡೌಟ್ ಇದ್ರು ನಮ್ಮಿಬ್ಬರಿಗೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ, ಪ್ರತಿಯೊಂದು ಕೇಳಿ. ಏನೇ ಡೌಟ್ ಇದ್ರು ನಾವು ಕ್ಲಿಯರ್ ಮಾಡ್ತೀವಿ. ವಿಲ್ ಪುಟ್ ಆಲ್ ಅವರ್ ಟೈಮ್ ಅಂಡ್ ವಿಲ್ ರಿಪ್ಲೈ ಆಲ್ ಆಫ್ ಯು. ಸೊ ಪ್ಲೀಸ್ ಡೂ ಕಮೆಂಟ್ ಅಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಆ ಬೆಲ್ ಐಕಾನ್ ಆನ್ ಅಲ್ಲಿ ಇಟ್ಕೊಂಡು ನೋಟಿಫಿಕೇಶನ್ ಅಲ್ಲಿ ಆಲ್ ಅಂತ ಕೊಡಬೇಕು. ಸೊ ದಟ್ ನಮ್ ಹಾಕೋ ಪ್ರತಿಯೊಂದು ವಿಡಿಯೋನ ನಿಮಗೆ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ. ನೀವು ಪಟ್ ಅಂತ ರೆಫರ್ ಮಾಡಬಹುದು ಪ್ರತಿಯೊಂದು. ಸೊ ಗೈಸ್, ನೀವು ಕಮೆಂಟ್ ಮಾಡಿರ್ತೀರಲ್ಲ, ಸ್ವಲ್ಪ ಮಿನಿಟ್ಸ್ ವೆಯ್ಟ್ ಮಾಡಿ. ಯಾಕಂದ್ರೆ ನಾವು ಬೇರೆ ಕೆಲಸದಲ್ಲಿ ಇರ್ತೀವಿ, ರಿಪ್ಲೈ ಮಾಡಕ್ ಆಗಿರಲ್ಲ. ಬಟ್ ಫ್ಯೂ ಮಿನಿಟ್ಸ್ ಕೊಟ್ರೆ ವಿಲ್ ಡೆಫಿನೆಟ್ಲಿ ಕಮ್ ಬ್ಯಾಕ್. ಸೊ ಪ್ಲೀಸ್ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.